ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇಂದು ದಿನಾಂಕ 9 ಮೇ 2026ರಂದು KA ಮೂಲಕ ಕಂಡಕ್ಟ್ ಮಾಡಲಾದಂಥ ಗ್ರೂಪ್ ಎ ಗ್ರೂಪ್ ಬಿ ಈ ಒಂದು ಹುದ್ದೆಗಳಿಗೆ ಜಿ ಕೆ ಪೇಪರನ್ನು ಕಂಡಕ್ಟ್ ಮಾಡಲಾಗಿತ್ತು. ಸೊ ಈ ಒಂದು ಜಿ ಕೆ ಪೇಪರ್ದ ಒಂದು ಕೀ ಉತ್ತರಗಳನ್ನು ನಾವಿಲ್ಲಿ ಚರ್ಚೆ ಮಾಡೋಣ. ಸೊ ಇಲ್ಲಿ ಮೊದಲ ಕ್ವಶನ್ ನೋಡಿ, ದ್ವಿತೀಯ ರಾಸಾಯನಿಕ ಕಬಾಷ್ಪವು ಅಂದರೆ ಫೋಟೋ ಕೆಮಿಕಲ್ ಸ್ಮಾಗ್. ಈ ಒಂದು ಇಂಗ್ಲೀಷಲ್ಲಿ ಯಾರು ಒಂದು ಓದಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಫೋಟೋ ಕೆಮಿಕಲ್ ಸ್ಮಾಗ್ ಈ ಒಂದು ಸಸ್ಯಗಳ ಜೀವಕ್ಕೆ ಅಪಾಯವನ್ನುಂಟು ಮಾಡುತ್ತದೆ. ಸೊ ಅದಕ್ಕೆ ಈ ಒಂದು ಫೋಟೋ ಕೆಮಿಕಲ್ ಸ್ಮಾಗ್ ಇದನ್ನು ನಿಯಂತ್ರಿಸಲಿಕ್ಕೆ ಅಥವಾ ಅದರ ಒಂದು ರಚನೆಯನ್ನು ಕಡಿಮೆ ಮಾಡಲು ಬಳಸಬಹುದಾದ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಆಯ್ಕೆ ಏನದೇ ಆಪ್ಷನ್ 2 ಆಗುತ್ತೆ. ಒಂದನೇದ್ದು, ವಾಹನಗಳಲ್ಲಿ ವೇಗವರ್ಧಕ ಪರಿವರ್ತಕಗಳನ್ನು ಬಳಸುವುದು. ಪರಿವರ್ತಕ ಅಂದ್ರೇನು? ಕ್ಯಾಟಲಿಟಿಕ್ ಕನ್ವರ್ಟರ್ಸ್. ವೇಗವರ್ಧಕ, ಓಕೆ, ಕ್ಯಾಟಲಿಟಿಕ್ ಕನ್ವರ್ಟರ್ಸ್. ಓಕೆ, ಆಮೇಲೆ ರೆಡ್ಯೂಸಿಂಗ್ ದ ರಿಲೀಸ್ ಆಫ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ನೈಟ್ರಸ್ ಆಕ್ಸೈಡ್, ಈ ನೈಟ್ರೋಜನ್ ಆಕ್ಸೈಡ್. ಸೊ ಈ ಒಂದು ಹೈಡ್ರೋಕಾರ್ಬನ್ಸ್ ಮತ್ತು ಈ ನೈಟ್ರೋಜನ್ ಆಕ್ಸೈಡ್ಸ್ಗಳನ್ನು ಪ್ರತಿಬಂಧಿಸುವುದು. ಆಮೇಲೆ ಪೈರಸ್ ಮತ್ತು ವಿಟಿ ಸಸ್ಯಗಳನ್ನು ನೆಡುವ ಮೂಲಕ. ಯಾಕಂದ್ರೆ ಇಟ್ ಕ್ಯಾನ್ ಆಲ್ಸೋ ಮೆಟಬಲೈಸ್ ದ NO2. ಓಕೆ, ಸೊ ಇಟ್ ಲೀಡ್ಸ್ ಟು ಹೆಲ್ಪಿಂಗ್ ದ ಸ್ಮಾಗ್. ಸೊ ಆಮೇಲೆ ಇದು ಆಪ್ಷನ್ 4 ಆಗೋದಿಲ್ಲ. ಓಕೆ, ಸೊ ಇಲ್ಲಿ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಸ್ವಲ್ಪ ನೀವು ನೋಡ್ಬೋದು ಕ್ವಶನ್ ಸ್ವಲ್ಪ ಕ್ರಾಪ್ ಆಗಿದೆ. ಸೊ ಕ್ವಶನ್ ಓಕೆ, ಪೂರ್ತಿ ಆಪ್ಷನ್ಸ್ಗಳೆಲ್ಲ ಇಲ್ಲ. ಸೊ ಇಲ್ಲಿ ಎ ಮತ್ತು ಬಿ ಎಂಬ 2 ಟಿನ್ ಕ್ಯಾನ್ಗಳಿಗೆ ಸಮಾನ ಪ್ರಮಾಣದಲ್ಲಿ ನೀರನ್ನು ತುಂಬಿಸಲಾಗ್ತದೆ. ಎ ಟಿನ್ ಕ್ಯಾನಿಗೆ ಹೊರಗಿನಿಂದ ಕಪ್ಪು ಬಣ್ಣವನ್ನು, ಬಿ ಟಿನ್ ಕ್ಯಾನಿಗೆ ನೋಡಿ, ಎ ಟಿನ್ಗೆ ಕಪ್ಪು ಬಣ್ಣ, ಬಿ ಕ್ಯಾನಿಗೆ ಬಿಳಿ ಬಣ್ಣ ಲೇಪಿಸಲಾಗ್ತದೆ. 2 ಟಿನ್ ಕ್ಯಾನ್ಗಳನ್ನು ಮಧ್ಯಾಹ್ನದ ಸೂರ್ಯನ ಬೆಳಕಿನಲ್ಲಿ ಅರ್ಧ ಗಂಟೆಗಳ ಕಾಲ ಇರಿಸಲಾಗುತ್ತದೆ. ಸೊ ಅದರ ಬೇಸಿಸ್ ಮೇಲೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಸೊ ಇಲ್ಲಿ ಸರಿಯಾದ ಹೇಳಿಕೆ ಏನಾಗುತ್ತೆ? ಆಪ್ಷನ್ 1 ಆಗುತ್ತೆ. ಆಪ್ಷನ್ 1 ಅಂದ್ರೆ ಏನು? ಕಪ್ಪು ಬಣ್ಣ ಹೆಚ್ಚು ಶಾಖವನ್ನು ಹೀರಿಕೊಳ್ಳುವ ಕಾರಣ ಎ ಟಿನ್ ಕ್ಯಾನ್ ಏನದಲ್ಲ ಅದು ನೀರಿನ ತಾಪಮಾನ ಹೆಚ್ಚಾಗಿರ್ತದೆ. ಈಗ ನೋಡಿ ನೀವು, ಫಾರ್ ಎಕ್ಸಾಂಪಲ್ಲು ಈ ಒಂದು ಬ್ಲ್ಯಾಕ್ ಆಬ್ಜೆಕ್ಟ್ ಇಟ್ಕೊಳ್ಳಿ, ಆಮೇಲೆ ಒಂದು ವೈಟ್ ಆಬ್ಜೆಕ್ಟ್ ಇಟ್ಕೊಳ್ಳಿ. ಅದು ಬಿಸಿನಲ್ಲಿ ಇಟ್ಟಾಗ ಯಾವುದು ಹೆಚ್ಚು ಒಂದು ಟೆಂಪ್ರೇಚರನ್ನು ತೋರಿಸ್ತದಪ್ಪ ಅಂದರೆ ಬ್ಲ್ಯಾಕು. ಯಾಕಂದ್ರೆ ಬ್ಲ್ಯಾಕ್ ಇದು ಹೆಚ್ಚಾಗಿ ಈ ರೇಡಿಯೇಷನನ್ನು ಅಬ್ಸಾರ್ವ್ ಮಾಡ್ಕೊತದ. ಸೊ ಅದಕ್ಕೆ ಈ ಬ್ಲ್ಯಾಕ್ ಸರ್ಫೇಸಸ್ ಆರ್ ದ ಎಕ್ಸಲೆಂಟ್ ಅಬ್ಸಾರ್ಬರ್ ಆಫ್ ಸೋಲಾರ್ ರೇಡಿಯೇಷನ್ ಕಂಪೇರ್ ಟು ವೈಟ್ ಸರ್ಫೇಸಸ್. ಈ ವೈಟ್ ಸರ್ಫೇಸ್ ಏನು ಮಾಡ್ತಾವ? ಅವನ್ನ ರಿಫ್ಲೆಕ್ಟ್ ಮಾಡ್ತಾವ, ಹೀಟನ್ನು ಏನು ಮಾಡ್ತಾವ? ರಿಫ್ಲೆಕ್ಟ್ ಮಾಡ್ತಾವ, ಅಬ್ಸಾರ್ವ್ ಮಾಡ್ಕೊಳ್ಳೋದಿಲ್ಲ. ಸೊ ಆಪ್ಷನ್ 1 ಈಸ್ ದ ಕರೆಕ್ಟ್. ನೆಕ್ಸ್ಟ್, ಕೆಲವು ಮಾಲಿನ್ಯಕಾರಕಗಳು ಮತ್ತು ಅವುಗಳ ಪರಿಣಾಮಗಳನ್ನು ಕೆಳಗೆ ಪಟ್ಟಿ ಮಾಡಲಾಗಿದೆ. ಸೊ ತಪ್ಪಾದ ಹೊಂದಾಣಿಕೆಯನ್ನು ಗುರುತಿಸಿ. ಸೊ ಇಲ್ಲಿ ನೋಡಿ, ತಪ್ಪಾದ ಹೊಂದಾಣಿಕೆ: ನೀರಿನಲ್ಲಿ ಫಾಸ್ಫೇಟ್ ರಸಗೊಬ್ಬರ ಯೂಟ್ರೋಫಿಕೇಶನ್, ಇದು ಕರೆಕ್ಟ್ ಅದ. ನೀರಿನಲ್ಲಿ ಒಳಚರಂಡಿಯ ಕೊಳಚೆಯ ನೀರಿನ ವಿಲೇವಾರಿ BOD, ಇದು ಕರೆಕ್ಟ್ ಅದ. BOD ಅಂದ್ರೇನು? ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ನೆಕ್ಸ್ಟ್, ಗಾಳಿಯಲ್ಲಿ CO2 ಆಮ್ಲ ಮಳೆ, ಇದು ಕರೆಕ್ಟ್ ಅದ. ಬಟ್ ಆಪ್ಷನ್ 2 ಇದು ತಪ್ಪಾದ ಹೊಂದಾಣಿಕೆ. ಗಾಳಿಯಲ್ಲಿ ಹೈಡ್ರೋಜನ್ ಬಿಡುಗಡೆ ಜಾಗತಿಕ ತಾಪಮಾನ ಅಂತ ಅಂದಿದ್ದಾರೆ, ಅದು ತಪ್ಪು. ಹೈಡ್ರೋಜನ್ ಈಸ್ ಎ ಕ್ಲೀನ್ ಫ್ಯೂಲ್. ಇಟ್ಸ್ ಅ ಕಂಬಷನ್ ಪ್ರೊಡ್ಯೂಸಸ್ ವಾಟರ್ ವೆಪರ್, ನಾಟ್ ಗ್ರೀನ್ಹೌಸ್ ಗ್ಯಾಸಸ್ like CO2, methane. So actually CO2
ನೋಡಿ, CO2 ಮತ್ತು ಮಿಥೇನು CH4 ಇವು ಹೆಚ್ಚಾಗಿ ಏನಾಗ್ತವೆ ಏನಪ್ಪ ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಅಥವಾ ಒಂದು ಜಾಗತಿಕ ತಾಪಮಾನಕ್ಕೆ ಹಾದಿ ಮಾಡಿಕೊಡ್ತಾವೆ. ನೆಕ್ಸ್ಟ್, ದಂತದ ಎನಾಮಲ್ ಅಂದರೆ ಹಲ್ಲಿನ ಹೊರ ಪದರ ಕ್ಯಾಲ್ಸಿಯಂ ಹೈಡ್ರಾಕ್ಸಿಪೇಟೇಟ್ನಿಂದ ಮಾಡಲ್ಪಟ್ಟಿದೆ. ಇದು ದೇಹದಲ್ಲಿರುವ ಅತ್ಯಂತ ಕಠಿಣ ವಸ್ತುವಾಗಿದೆ. ಸೊ ಇದು ನೀರಿನಲ್ಲಿ ಕರಗುವುದಿಲ್ಲ. ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ಸಕ್ಕರೆ ಮತ್ತು ಆಹಾರ ಕಣಗಳನ್ನು ವಿಘಟನೆಗೊಳಿಸುವ ಮೂಲಕ ಆಮ್ಲಗಳನ್ನು ಉತ್ಪಾದಿಸುತ್ತದೆ. ಸೊ ಇದೆಲ್ಲ ಕೇಳಿದ ಮೇಲೆ ಇದರ pH ಎಷ್ಟರ ಮಟ್ಟಿಗೆ ಬದಲಾದ ಅಂದರೆ ಬಾಯಿಯ pH ಮಟ್ಟು ಎಷ್ಟರ ಮಟ್ಟಿಗೆ ಬದಲಾದಾಗ ಹಲ್ಲುಗಳು ಸವಿಯುತ್ತವೆ. ಈಗ 5.5 ಇಷ್ಟೊಂದು pHಗಿಂತ ಕಡಿಮೆ ಆಯ್ತಂದ್ರೆ ಓಕೆ, ಲೆಸ್ ದೆನ್ 5.5 ಅವಾಗ ಇದು ಟೂತ್ ಎನಾಮೆಲ್ ಅಂತ ಏನಂತೀವಿ ಅದು ಡಿಮಿನರಲೈಸ್ ಆಗ್ತದೆ. ಓಕೆ, ಅಂದರೆ ಅದು ಡ್ಯೂ ಟು ದ ಬ್ಯಾಕ್ಟೀರಿಯಲ್ ಆ್ಯಸಿಡ್ ಪ್ರೊಡಕ್ಷನ್. ಓಕೆ, ನೆಕ್ಸ್ಟ್, ಗಾಳಿಯಲ್ಲಿರುವ ಕಣರೂಪಿ ಘನವಸ್ತುಗಳನ್ನು ಹೊರತೆಗೆಯಲು ವ್ಯಾಪಕವಾಗಿ ಬಳಸುವ ವಿಧಾನ ಸ್ಥಾಯಿ ವಿದ್ಯುತ್ನ ಅವಕ್ಷೇಪಕಗಳು ಅಥವಾ ಎಲೆಕ್ಟ್ರೋಸ್ಟೆಟಿಕ್ ಪ್ರಿಸಿಪಿಟೇಟರ್ಸ್. These are the most efficient and widely used devices in industries to remove fine particulate matter from the exhaust gases. ಮ್ಯಾಕ್ಸಿಮಮ್ ಎಲ್ಲ ಸೈನ್ಸ್ ಕ್ವಶನ್ಸ್ ಅದಾವ, ಹೊಂದಿಸಿ ಬರೀರಿ. ಓಕೆ, ಸೊ ಇಲ್ಲಿ 6ನೇದ್ರೊಳಗೆ ಹೊಂದಿಸಿ ಬರೀರಿ ಏನಾಗ್ತದೆ ನೋಡಿ. ಹೃದಯ ಏನಿದು ಎಂಜಿನ್ ಆಗ್ತದೆ. ಆಮೇಲೆ ಶ್ವಾಸಕೋಶ ಎಂಪೈಜಿಮ, ಆಮೇಲೆ ಮೂತ್ರಪಿಂಡ ಯುರೇಮಿಯಾ, ಅಸ್ಥಿಪಂಜರ ಟಿಟನಿ. ಇವೆಲ್ಲ ಏನದವು? ಎಂಜಿನಾ ಈಸ್ ರಿಲೇಟೆಡ್ ಟು ದ ಹಾರ್ಟ್, ಎಂಪಿಸೇಮಾ ಅಫೆಕ್ಟ್ಸ್ ದ ಲಂಗ್ಸ್, ಯುರೇಮಿಯಾ ಈಸ್ ಅ ಕಿಡ್ನಿ ರಿಲೇಟೆಡ್ ಕಂಡೀಷನ್. ಅಂದರೆ ಎಕ್ಸೆಸ್ ಯೂರಿಯಾ ಇನ್ ದ ಬ್ಲಡ್ ಅದು ಯುರೇಮಿಯಾ ಆಗ್ತದೆ. ಎಂಪಿಸಿಮಾ ಅಂದರೆ ಏನು? ಇದು ಲಂಗ್ಸನ್ನು ಎಫೆಕ್ಟ್ ಮಾಡ್ತದೆ. ಆಮೇಲೆ ಟಿಟನಿ ಅಂದರೆ ಏನಿದು? ಮಸ್ಕ್ಯುಲರ್ ಡಿಸಾರ್ಡರ್ ಕಾಸ್ಡ್ ಬೈ ಲೋ ಕ್ಯಾಲ್ಸಿಯಂ. ಈ ಕ್ಯಾಲ್ಸಿಯಂ ಕಡಿಮೆ ಇರೋದ್ರಿಂದ ಈ ಟಿಟನಿ ರೋಗ ಬರ್ತದೆ. ಸೊ ಅದಕ್ಕೆ ಆಪ್ಷನ್ 2 ಇದು ಕರೆಕ್ಟ್ ಆಗ್ತದೆ ಇಲ್ಲಿ. ನೆಕ್ಸ್ಟ್ 7ನೇ ಕ್ವಶನ್ನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಚದುರಿದ ಬೆಳಕಿನ ಬಣ್ಣವು ಚದುರಿಸುವ ಕಣಗಳ ಗಾತ್ರದ ಮೇಲೆ ಅವಲಂಬಿತವಾಗಿದೆ. ಇದು ಕರೆಕ್ಟಾ ಅಂತ ಕೇಳಿದ್ದಾರೆ. ಹೌದು, ಇದು ಕರೆಕ್ಟು. ಶುಭ್ರ ಆಕಾಶದ ಬಣ್ಣವು ಬೆಳಕಿನ ಚದುರುವಿಕೆಯಿಂದ ಉಂಟಾಗುತ್ತದೆ. ಹೌದು, ಇದು ಕೂಡ ಕರೆಕ್ಟು. ಸೊ ಹೇಳಿಕೆ 1 ಮತ್ತು 2 ಕರೆಕ್ಟ್. ಅಕಾರ್ಡಿಂಗ್ ಟು ರೇಲೆ ಸ್ಕ್ಯಾಟ್ರಿಂಗ್, the color of scattered light depends on particle size. ಈಗ ಯಾವ ಕಲರ್ ಕಾಣ್ತದ? ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಆಕಾಶದಲ್ಲೇ ನೀವು ನೋಡ್ಬೋದು ಸನ್ಸೆಟ್ಟಲ್ಲಿ ಸನ್ರೈಸ್ ಟೈಮಲ್ಲಿ, ಆಮೇಲೆ ಆಕಾಶವೊಮ್ಮೆ ಶುಭ್ರ ಒಂದು ಸ್ವಚ್ಛಂದ ನೀಲಿಯಾಗಿ ಕಾಣ್ತದೆ. ದ ಬ್ಲೂ ಕಲರ್ ಆಫ್ ದಿ ಕ್ಲಿಯರ್ ಸ್ಕೈ ಈಸ್ direct result of the scattering of shorter wavelengths of the sunlight by atmospheric gases. ನೆಕ್ಸ್ಟ್ ಹೊಂದಿಸಿ ಬರೀರಿ. 8ನೇದು ನೋಡಿ, ಗೋಳೀಯ ದರ್ಪಣ ಅಂದ್ರೇನು? ಸ್ಪೆರಿಕಲ್ ಮಿರರ್ಸ್. ಇದು ಸ್ಪೆರಿಕಲ್ ಮಿರರ್, ಇದು ಎದ್ರ ಮೇಲೆ ವರ್ಕ್ ಆಗ್ತದ? ಬೆಳಕಿನ ಪ್ರತಿಫಲನ ಅಂದರೆ ರಿಫ್ಲೆಕ್ಷನ್ ಆಫ್ ಲೈಟ್. ನೆಕ್ಸ್ಟ್ ಲೆನ್ಸಸ್
ಆಪ್ರೇಟ್ಸ್ ಆನ್ ಯಾವುದು ರಿಫ್ರಾಕ್ಷನ್ ಆಫ್ ಲೈಟ್. ನೆಕ್ಸ್ಟ್ ಗ್ಲಾಸ್, ಗಾಜಿನ ಪಟ್ಟಕ, ಗ್ಲಾಸ್ ಪ್ರಿಸಮ್, ಇಟ್ ಕಾಸ್ ದ ಡಿಸ್ಪರ್ಷನ್ ಆಫ್ ವೈಟ್ ಲೈಟ್. ಆಮೇಲೆ ಆಪ್ಟಿಕಲ್ ಫೈಬರ್ಸು, ಇದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗ್ತದೆ. ಆದಷ್ಟು ಇದು ನೀವು ಸೈನ್ಸನ್ನು ಇಂಗ್ಲೀಷಲ್ಲಿ ಓದಿದರೆ ನಿಮಗೊಂದು ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ ಜಾಸ್ತಿ. ಬಟ್ ಕನ್ನಡದಲ್ಲಿ ಮಾಡಿರ್ತೀರ, ಈ ಒಂದು ನಾನ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರ್ತಾರಲ್ಲ, ಸೊ ಅವರು ಬಟ್ ಇದು ದರ್ಪಣ ಮಸೂರ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಆಪ್ಷನ್ 2 ಇಸ್ ಅ ಕರೆಕ್ಟ್. ಒಂದು ರೋಗವು ಈ ಕೆಳಗಿನ ಲಕ್ಷಣಗಳನ್ನು ತೋರಿಸುತ್ತದೆ. ಮೂಗು ಕಟ್ಟುವುದು, ಮೂಗಿನಿಂದ ಸೋರುವುದು, ಗಂಟಲು ನೋವು, ಕೆಮ್ಮು, ತಲೆನೋವು, ಸುಸ್ತಾಗುವಿಕೆ, ಇದೆಲ್ಲ ಏನಪ್ಪ? ಇಟ್ ಇಸ್ ಎ ಕಾಮನ್ ಕೋಲ್ಡ್. ಇದು ಸಾಮಾನ್ಯ ಶೀತಕ್ಕೆ ಒಂದು ಇದೇನಪ್ಪ, ಇದು ಲಕ್ಷಣ. ಈ ಕೆಳಗಿನ ಅಸ್ವಸ್ಥತೆಗಳಿಂದ ಸ್ನಾಯು ಮತ್ತು ಅಸ್ಥಿಪಂಜರದ ವ್ಯವಸ್ಥೆಯ ಅಸ್ವಸ್ಥತೆಗಳು ಎಷ್ಟು ಎಂಬುದನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಮೈಸ್ಥೀನಿಯಾ ಗ್ರೇವಿಸ್, ಟೆಟನಿ, ಸಂಧಿವಾತ, ಗೌಟ್, ಆಸ್ಟಿಯೋಪೊರೋಸಿಸ್. ಇದರಲ್ಲಿ ಅಂದರೆ ಬೋನ್ ರಿಲೇಟೆಡ್ ಅಥವಾ ಸ್ಕೆಲಿಟಲ್ ರಿಲೇಟೆಡ್ ಇವು ಮಿಸ್ಥೇನಿಯಾ ಗ್ರೇವಿಸ್, ಟಿಟನಿ, ಅರ್ಥ್ರೈಟಿಸ್ ಅಂದ್ರೆ ಸಂಧಿವಾತ ಅಂದ್ರೆ ಏನಪ್ಪ ಅರ್ಥ್ರೈಟಿಸ್, ಆಮೇಲೆ ಗೌಟ್, ಓಸ್ಟಿಯೋಪೊರೋಸಿಸ್, ಇವೆಲ್ಲ ಏನಾಗ್ತವ ಬಯೋಲಾಜಿಕಲಿ ಕ್ಲಾಸಿಫೈಡ್ ಆಸ್ ಅ ಡಿಸ್ಆರ್ಡರ್ಸ್ ಆಫ್ ಮಸ್ಕ್ಯುಲರ್ ಆ್ಯಂಡ್ ಸ್ಕೆಲೆಟಲ್ ಸಿಸ್ಟಮ್. ಎಲ್ಲ ಇದು ಆಗ್ತವೆ ಇದ್ರಾಗ. ಓಕೆ, ಇದು ಮ್ಯಾಕ್ಸಿಮಮ್ ಜನ ಇದನ್ನು ಕೇಳಿರಲ್ಲ. ಮೈಸ್ಥೀನಿಯಾ ಗ್ರೇವಿಸ್ ಇದು ಕೂಡ ಸ್ನಾಯು ಮತ್ತು ಅಸ್ಥಿಪಂಜರಕ್ಕೆ ಸಂಬಂಧಪಟ್ಟಿದೆ. ನೆಕ್ಸ್ಟ್, ದ್ವಿಫಲಿಸುವಿಕೆ ಎಂಬುದೊಂದು ವಿಶಿಷ್ಟ ಪ್ರಕ್ರಿಯೆಯಾಗಿದ್ದು ಇದು ಇವುಗಳಲ್ಲಿ ಕಂಡುಬರುತ್ತದೆ. ದ್ವಿಫಲಿಸುವಿಕೆ ಅಂದ್ರೇನು? ಡಬಲ್ ಫರ್ಟಿಲೈಜೇಷನ್, where one sperm fertilizes the one egg and another fertilizes the central cell, is a unique and defining the characteristics of angiosperm. ಇದು ಫ್ಲವರಿಂಗ್ ಪ್ಲ್ಯಾಂಟಲ್ಲಿ ಬರ್ತದೆ. ಹಾವಸೆ ಸಸ್ಯಗಳು, ಸಾರಿ ಇದು ಆವೃತ ಬೀಜ ಸಸ್ಯಗಳು, ಆಂಜಿಯೋಸ್ಪರ್ಮ್. ಆಂಜಿಯೋಸ್ಪರ್ಮ್ ಅಂದ್ರೆ ಆವೃತ ಬೀಜ ಸಸ್ಯಗಳು, ಜಿಮ್ನೋಸ್ಪರ್ಮ್ ಅಂದ್ರೆ ಅನಾವೃತ, ನೆನಪಿರಲಿ. ನೆಕ್ಸ್ಟ್ ಕ್ವೆಶನು, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸೂರ್ಯನಿಂದ ನಮಗೆ ಶಾಖವು ವಿಕಿರಣ ಅಥವಾ ರೇಡಿಯೇಷನ್ ಎಂಬ ಪ್ರಕ್ರಿಯೆ ಮೂಲಕ ಬರುತ್ತದೆ. ಸೊ ಇದರಲ್ಲಿ ಸರಿಯಾದ ಉತ್ತರವನ್ನು ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಸರಿ ಉತ್ತರ ಎ ಮತ್ತು ಬಿ ಮಾತ್ರ ಕರೆಕ್ಟ್ ಅದಾವೆ. ವಿಕಿರಣಕ್ಕೆ ಯಾವುದೇ ಮಾಧ್ಯಮದ ಅಗತ್ಯವಿಲ್ಲ. ಮಾಧ್ಯಮ ಇದ್ದರೂ ಅಥವಾ ಇಲ್ಲದಿದ್ದರೂ ವಿಕಿರಣ ಉಂಟಾಗುತ್ತದೆ. ಆಮೇಲೆ ಸಿ ಏನದ? ವಿಕಿರಣಕ್ಕೆ ಮಾಧ್ಯಮದ ಅವಶ್ಯಕತೆ ಇಲ್ಲ. ಇದು ತಪ್ಪು. ದ ಥರ್ಮಲ್ ರೇಡಿಯೇಷನ್ ಟ್ರಾನ್ಸ್ಫರ್ಸ್ ಹೀಟ್ ವಾಯಾ electromagnetic waves. It do not requires any material medium. ಅರ್ಥ ಆಯ್ತಾ? ಇಟ್ ಕ್ಯಾನ್ ಟ್ರಾವೆಲ್ ಥ್ರೂ ದ ವ್ಯಾಕ್ಯೂಮ್. ಸೊ ಎ ಮತ್ತು ಬಿ ಮಾತ್ರ ಕರೆಕ್ಟ್. ಆಪ್ಷನ್ 3 ಕರೆಕ್ಟ್. ಬೇಕಿಂಗ್ ಪೌಡರ್ ಇವುಗಳ ಮಿಶ್ರಣವಾಗಿದೆ. ಬೇಕಿಂಗ್ ಪೌಡರ್ ಇಟ್ ಇಸ್ ಎ ಮಿಕ್ಸ್ಚರ್ ಆಫ್ ಬೇಕಿಂಗ್ ಸೋಡಾ ಆ್ಯಂಡ್ ಎ ಮೈಲ್ಡ್ ಎಡಿಬಲ್ acid, that is tartaric acid. ಸೊ ಕರೆಕ್ಟ್ ಉತ್ತರ ಇಲ್ಲಿ ಆಪ್ಷನ್ 3 ಆಗುತ್ತೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಆಮೇಲೆ ಟಾರ್ಟಾರಿಕ್ ಆ್ಯಸಿಡ್. ನೆಕ್ಸ್ಟ್, ನೆಲಗಡಲೆ ಎಣ್ಣೆಯನ್ನು ಕಾಸ್ಟಿಕ್ ಸೋಡಾ ದ್ರಾವಣದೊಂದಿಗೆ ಸೇರಿಸಿ ಬಿಸಿ ಮಾಡಿದಾಗ ಈ
ರೂಪುಗೊಳ್ಳುತ್ತದೆ. ಇವು ರೂಪುಗೊಳ್ಳುತ್ತವೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಆಪ್ಷನ್ 1 ಸೋಪ್ ಆ್ಯಂಡ್ ಗ್ಲಿಸರಾಲ್. ಸಾಬೂನು ಮತ್ತು ಗ್ಲಿಸರಾಲ್. ಈಗ ಒಂದು ಗ್ರೌಂಡ್ನಟ್ ಆಯಿಲ್ ಅಂದರೆ ಒಂದು ಶೇಂಗಾ ಎಣ್ಣೆ ಐತಿ, ಅದನ್ನು ಸ್ಟ್ರಾಂಗ್ ಅಲ್ಕಲಿ ಅಥವಾ ಕಾಸ್ಟಿಕ್ ಸೋಡಾ, ಈ ಸೋಡಾದೊಂದಿಗೆ ನಾವು ಅದನ್ನು ಅದನ್ನು ಸೇರಿಸಿ ಒಂದು ಸ್ವಲ್ಪ ಹೀಟ್ ಮಾಡಿದ್ದೀವಿ ಅಂದ್ರೆ ಅವಾಗ ಏನಾಗುತ್ತದು, ಅದಕ್ಕೆ ಸ್ಯಾಪೋನಿಫಿಕೇಷನ್ ರಿಯಾಕ್ಷನ್ ಅಂತ ಅಂತೀವಿ. ಅವಾಗ ಏನಾಗ್ತದೆ, ಅದು ಸೋಪ್ ಮತ್ತು ಗ್ಲಿಸರಾಲ್ ಇವು ಬೈ ಪ್ರಾಡಕ್ಟ್ ಆಗಿ ಸಿಗ್ತಾವೆ ನಮಗೆ. ಕಬ್ಬಿನಲ್ಲಿ ಕೆಂಪು ಕೊಳೆ ರೋಗ ಉಂಟು ಮಾಡುವುದು ಯಾವುದು? ಶಿಲೀಂಧ್ರ ಅಥವಾ ಫಂಜಾಯ್. ರೆಡ್ ರಾಟ್ ಆಫ್ ಶುಗರ್ ಕೇನ್ is a destructive fungal disease caused by the fungus Colletotrichum faecatum. ಇದೊಂದು ಫಂಗಸ್ ಹೆಸರದು. ಯಾವುದು? Colletotrichum faecatum. ಓಕೆ, ಇದು ಶುಗರ್ ಕೇನ್, ಕಬ್ಬಿನಲ್ಲಿ ಬರ್ತದೆ. ಆಮೇಲೆ ನೆಕ್ಸ್ಟ್ ನೋಡಿ, ಈಗ ಸೈನ್ಸ್ ಕ್ವಶನ್, ಅದು ಹಿಸ್ಟ್ರಿ ಕ್ವಶನ್ಸ್ ಬಂದಿದೆ ನೋಡಿ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಯಾವ್ಯಾವ ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಅದಾವಂತ ನಾವು ನೋಡಬೇಕು. ಇಲ್ಲಿ ಸ್ಟೇಟ್ಮೆಂಟ್ ಸಿ ಮತ್ತು ಡಿ ಅಷ್ಟೇ ಕರೆಕ್ಟ್ ಅದಾವ. ಸಿ ಡಿ ಏನದವ? ಎನಿ ಬೆಸೆಂಟ್ ರವರು 1917ರಲ್ಲಿ ಕೋಲ್ಕತ್ತಾದಲ್ಲಿ ನಡೆದ ಅಧಿವೇಶನದಲ್ಲಿ ಮೊದಲ ಮಹಿಳಾ ಅಧ್ಯಕ್ಷರು, ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರು ಇವರು. ಭಾರತೀಯ ಮೊದಲ ಮಹಿಳಾ ಅಧ್ಯಕ್ಷ ಯಾರಪ್ಪ? ಸರೋಜಿನಿ ನಾಯ್ಡು. ಸೊ ಇವರು ಮೊದಲ ಮಹಿಳಾ ಅಧ್ಯಕ್ಷ. ಓಕೆ, ಆಮೇಲೆ ಜವಾಹರ್ಲಾಲ್ ನೆಹರು ಅವರು 1929ರ ಲಾಹೋರ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಇದು ಕರೆಕ್ಟ್ ಅದಾವೆ. ಬಟ್ ಎ ಮತ್ತು ಬಿ ಎದಕ್ಕೆ ತಪ್ಪದಾವು ನೋಡಿ. ಬಾಂಬೆಯಲ್ಲಿ ನಡೆದ ಮೊದಲನೇ ಅಧಿವೇಶನದ ಅಲ್ಲಿ ಸ್ಥಾಪಕರಾದ ಎ.ಓ. ಹ್ಯೂಮ್ ಅಧ್ಯಕ್ಷರಾಗಿದ್ದರು ಅಂತ ಇದೆ. ಇದು ತಪ್ಪು. ಎ.ಓ. ಹ್ಯೂಮ್ ಇವರು ಫೌಂಡರು, ಸ್ಥಾಪಕರು. ಬಟ್ ಅಲ್ಲಿ ಡಬ್ಲ್ಯೂ.ಸಿ. ಬ್ಯಾನರ್ಜಿ ಅವರು ಏನಿದ್ರು? ಅಧ್ಯಕ್ಷರು, ಪ್ರೆಸಿಡೆಂಟ್ ಇದ್ದರು. ಆಮೇಲೆ ತೀವ್ರಗಾಮಿ ನಾಯಕರಾದ ಬಾಲಗಂಗಾಧರ ತಿಲಕ್ರವರು, ಇವರು 1907ರ ಸೂರತ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಅಂತ ಇದೆ. ಇದು ತಪ್ಪಾಗ್ತದೆ. ಯಾಕೆಂದರೆ 1907ರ ಸೂರತ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ರಾಸ್ ಬಿಹಾರಿ ಘೋಷ್ ಇವರು. ಸೊ ಅದಕ್ಕೆ ಇಲ್ಲಿ 2 ಹೇಳಿಕೆಗಳು ಮಾತ್ರ ಕರೆಕ್ಟ್ ಆಗ್ತವೆ. ನೆಕ್ಸ್ಟ್, ಪೋರ್ಚುಗೀಸರಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಅವರು ವಿಜಯನಗರ ಸಾಮ್ರಾಜ್ಯದೊಂದಿಗೆ ಸ್ನೇಹಪರ ಸಂಬಂಧ ಹೊಂದಿದ್ರು. ಹೌದು. ಪೋರ್ಚುಗೀಸ್ ಮೇಂಟೈನ್ ದ ಫ್ರೆಂಡ್ಲಿ ಟ್ರೇಡ್ ರಿಲೇಷನ್ಸ್ ವಿತ್ ವಿಜಯನಗರ. ಮೇನ್ಲಿ ಒಂದು ಗೋವಾ ಇನ್ಕ್ವಿಸಿಷನ್, ಗೋವಾವನ್ನು ಪಡೆದದ್ದು ಈ ಒಂದು ಆದಿಲ್ ಶಾಹಿಗಳಿಂದ. ಗೋವಾವನ್ನು ಇವರು ಈ ಒಂದು ನಮ್ಮ ಕೃಷ್ಣದೇವರಾಯ ಒಂದು ಹೆಲ್ಪ್ನಿಂದ ಪಡಿತಾರೆ. ಆಮೇಲೆ ಅವರು ಅಲ್ಬುಕರ್ಕ್ ಕ್ಯಾಪ್ಚರ್ಡ್ ಹೊರ್ಮುಜ್. ಓಕೆ, ಇಲ್ಲಿದೆ ನೋಡಿ ಮುಂದೆ. ಅವರು ಧಾರ್ಮಿಕ ಅಸಹಿಷ್ಣುತೆಯ ನೀತಿ ಅನುಸರಿಸಿದರು. ಹೌದು, ಕರೆಕ್ಟ್ ಅದು. ನೆಕ್ಸ್ಟ್, ಅಲ್ಬುಕರ್ಕ್ ಏನು ಮಾಡ್ತಾನೆ? ಪರ್ಷಿಯನ್ರಿಂದ ಹೊರ್ಮುಜ್ ದ್ವೀಪ ಇದನ್ನು ಗೆದ್ದುಕೊಂಡ. ಹೌದು, ಇದು ಕರೆಕ್ಟ್ ಅದ. ಆಮೇಲೆ ನೆಕ್ಸ್ಟ್ ಏನದ? ಬಂಗಾಲ್ ಮತ್ತು ಕೋರಮಂಡಲ ತೀರಗಳಲ್ಲಿ ಅವರ ವ್ಯಾಪಾರಿ ನೆಲೆಗಳು ಇದ್ದಿದ್ದಿಲ್ಲ ಅಂತ ಹೇಳಿದ್ದಾರೆ. ಬಟ್ ಅದು ಮೇನ್ ಅಲ್ಲೇ ಇದ್ದು. ದೇ ಡಿಡ್ ಹ್ಯಾವ್ ದ ಸೆಟಲ್ಮೆಂಟ್ಸ್ ಇನ್ ಬೆಂಗಾಲ್, ದಟ್ ಈಸ್ ಹುಗ್ಲಿಯಲ್ಲಿತ್ತು.
ಓಕೆ. ಆಮೇಲೆ ಕೋರಮಂಡಲ್ ಕೋಸ್ಟ್, ಕೋರಮಂಡಲ್ ಕೋಸ್ಟ್ ಆ್ಯಕ್ಚುಲಿ ದೇ ಡಿಡ್ ಹ್ಯಾವ್ ದ ಸೆಟ್ಲ್ಮೆಂಟ್ಸ್ ಇಲ್ಲಿ ಬಂಗಾಳದಲ್ಲಿ ಇದ್ರು, ಬಟ್ ಕೋರಮಂಡಲ ತೀರಗಳಲ್ಲಿ ಸ್ಯಾಂಥೋಮಲ್ಲಿ ಕೂಡ ಇದ್ದು. ಸ್ಯಾಂಥೋಮ್ ಓಕೆ. ಸೊ ಅದಕ್ಕೆ ಇಲ್ಲಿ ಇರಲಿಲ್ಲ ಅಂತ ಅಂದಿದ್ದಾರೆ, ಇದು ತಪ್ಪದು. ಸೊ ಇಲ್ಲಿ ABC ಮಾತ್ರ ಕರೆಕ್ಟು. ಓಕೆ, ಸ್ವಲ್ಪ ಫಾಸ್ಟಾಗಿ ಮಾಡೋಣ, ಲೆಂದಿ ಆಗುತ್ತೆ ವಿಡಿಯೋ. ಈ ಕೆಳಕಂಡ ಯಾವ ಬುಡಕಟ್ಟು ದಂಗೆಯನ್ನು ಉಲ್ ಗುಲನ್ ಎಂದು ಕರೆಯಲಾಗುತ್ತದೆ? ಉಲ್ ಗುಲನ್ ಅಂದರೆ ಇಲ್ಲಿ ಮುಂಡರ ದಂಗೆ. ಇದು 1899 ಮತ್ತು 1900ರ ಅವಧಿಯಲ್ಲಿ ಆಗ್ತದೆ. ಆ್ಯಕ್ಚುಲಿ ಇದು ಬಿರ್ಸಾ ಮುಂಡಾ ಇವರ ಒಂದು ನೇತೃತ್ವದಲ್ಲಿ ಆಗ್ತದೆ ಇದು. ಆ್ಯಕ್ಚುಲಿ ಇಟ್ ಈಸ್ ಅಗ್ನೆಸ್ಟ್ ದ ಬ್ರಿಟಿಷ್. ಸೊ ಅದಕ್ಕೆ ಇದನ್ನು ಏನಂತಾರೆ, ಉಲ್ ಗುಲನ್ ಅಥವಾ ದ ಗ್ರೇಟ್ ಟುಮಲ್ಟ್ ಅಂತಲೂ ಕರೀತಾರೆ. ನೆನಪಿರಲಿ, ಯಾವ ಬುಡಕಟ್ಟು ದಂಗೆಯನ್ನು ಉಲ್ ಗುಲನ್ ಎಂದು ಕರೆಯುತ್ತಾರೆ? ಮುಂಡರ ದಂಗೆ. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಪೂರ್ವದ ರಾಜಕೀಯ ಸಂಸ್ಥೆಗಳ ಕುರಿತ ಸರಿಯಾದ ಜೋಡಿಗಳನ್ನು ಗುರುತಿಸಿ. ಸರಿಯಾದ ಜೋಡಿ ನೋಡಿ, ದ ಈಸ್ಟ್ ಇಂಡಿಯಾ ಅಸೋಸಿಯೇಷನ್, ವಿಲಿಯಂ ವೆಡ್ಡರ್ಬರ್ನ್ ಇದು ಕರೆಕ್ಟ್. ದ ಈಸ್ಟ್ ಇಂಡಿಯಾ ಅಸೋಸಿಯೇಷನ್, ವಿಲಿಯಂ ವೆಡ್ಡರ್ಬರ್ನ್. ಆಮೇಲೆ ಪುನಃ ಸಾರ್ವಜನಿಕ ಸಭಾ, MG ರಾಂಡೆ, ಇದು ಕೂಡ ಕರೆಕ್ಟು. ಮ್ಯಾಕ್ಸಿಮಮ್ ಜನ ಪುನಃ ಸಾರ್ವಜನಿಕ ಸಭೆ MG ರಾಂಡೆ ಅಂತ ಎಲ್ಲರಿಗೂ ಗೊತ್ತು, ಬಟ್ ದ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಇದು ವಿಲಿಯಂ ವೆಡ್ಡರ್ಬರ್ನ್ ನೆನಪಿರಲಿ. ಆಮೇಲೆ ಸಿ, ದ ಮದ್ರಾಸ್ ನೇಟಿವ್ ಅಸೋಸಿಯೇಷನ್, M ವೀರರಾಘವಚಾರಿ ಅಂತ ಅಂದಿದ್ದಾರೆ. ಓಕೆ, ಇಲ್ಲಿ ದ ಮದ್ರಾಸ್ ನೇಟಿವ್ ಇದು M ರಾಘವಾಚಾರಿ, ತಪ್ಪು ಇದು. ಓಕೆ. ಆಮೇಲೆ ದ ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್, ದಾದಾಬಾಯಿ ನವರೋಜಿ ಕೂಡ ತಪ್ಪು. ಆ್ಯಕ್ಚುಲಿ ದಾದಾಬಾಯಿ ನವರೋಜಿ ಈಸ್ಟ್ ಇಂಡಿಯಾ ಅಸೋಸಿಯೇಷನನ್ನು ಸ್ಥಾಪನೆ ಮಾಡ್ತಾರೆ. ಓಕೆ. ಆಮೇಲೆ MG ರಾಂಡೆ ಇದು ನಿಮ್ಗೆ ಗೊತ್ತದು, ಪೂರ್ವ ಸಾರ್ವಜನಿಕ ಸಭೆ ಅಂತ. ಸೊ ಇಲ್ಲಿ A ಮತ್ತು B ಮಾತ್ರ ಕರೆಕ್ಟು, ಆಪ್ಷನ್ 1. ನೆಕ್ಸ್ಟ್, ಕರ್ನಾಟಕದಲ್ಲಿ ಔರಂಗಜೇಬ್ಗೆ ಸಂಬಂಧಿಸಿದ ಸ್ಮಾರಕಗಳನ್ನು ಗುರುತಿಸಿ. ಔರಂಗಜೇಬ್ ರಿಲೇಟೆಡ್ ಯಾವುದಪ್ಪ ಸ್ಮಾರಕ ಇಲ್ಲಿ ಕರ್ನಾಟಕದಲ್ಲಿ? ಕಾಲಿ ಮಸ್ಜಿದ್ ಇನ್ ಬೀದರ್. ಓಕೆ, ಬೀದರ್ನ ಕಾಲಿ ಮಸ್ಜಿದ್. ಆಮೇಲೆ ಬಿಜಾಪುರದ ಜಾಮಿ ಮಸೀದಿಯ ಪ್ರವೇಶ ದ್ವಾರ, A ಮತ್ತು B ಇದು ಕರೆಕ್ಟ್ ಆಗ್ತದೆ. ಇವೆಲ್ಲ ಈ ಒಂದು ಔರಂಗಜೇಬ್ ಸಂಬಂಧಿಸಿದ ಒಂದು ಸ್ಮಾರಕ. ನೆಕ್ಸ್ಟ್ ನೋಡಿ, 21ನೇದ್ದು, 1938ರ ಮೈಸೂರು ಕಾಂಗ್ರೆಸ್ಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಸೊ ಇಲ್ಲಿ 21 ಇಲ್ಲಿ B ಮಾತ್ರ ಕರೆಕ್ಟ್ ಆಗ್ತದೆ. ಇದೊಂದು ಸ್ವತಂತ್ರ ಸಂಸ್ಥೆ ಆಗಿತ್ತು. ಇಲ್ಲಿ ಮೈಸೂರು ಕಾಂಗ್ರೆಸ್ ಅಂತ ಏನಿದೆಯಲ್ಲ, ಇದು ಸ್ವತಂತ್ರ ಸಂಸ್ಥೆ ಆಗಿತ್ತು. ಸೊ ಇಲ್ಲಿ ಮೈಸೂರು ಕಾಂಗ್ರೆಸ್ ವಾಸ್ ಫಾರ್ಮ್ಡ್ ಇನ್ 1938. 1938ರ ಟೈಮಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ರು. ಬಟ್ ಇದು ಅವಾಗೇನಿತ್ತು, ಮೈಸೂರು ಸಂಸ್ಥಾನ ಇತ್ತು, ಒಂದು ದೇಶೀಯ ಸಂಸ್ಥಾನ. ಅದರ ಮೇನ್ ಆಬ್ಜೆಕ್ಟಿವ್ ಏನು? ಟು ಇಸ್ಟಾಬ್ಲಿಷ್ಮೆಂಟ್ ಆಫ್ ಅ ರೆಸ್ಪಾನ್ಸಿಬಲ್ ಗೌರ್ಮೆಂಟ್. ಸೊ ಇಲ್ಲಿ ಜವಾಬ್ದಾರಿ ಸರ್ಕಾರದ ರಚನೆಯೇ ಇದರ ಮುಖ್ಯ ಉದ್ದೇಶವಾಗಿರಲಿಲ್ಲ ಅಂತ ಹೇಳಿದ್ದಾರೆ. ಸೊ ಇದು ತಪ್ಪು. ಅದರ ಉದ್ದೇಶ ಏನೇನಿತ್ತು? ಇಸ್ಟಾಬ್ಲಿಷ್ಮೆಂಟ್ ಆಫ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ.
ಸೊ ಇಟ್ ಮರ್ಜ್ಡ್ ವಿತ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮಚ್ ಲೆಟರ್. ಆಮೇಲೆ ಇದು ವಿಲೀನ ಆಯಿತು. ಬಟ್ ಅದು ಮೇನ್ ಅದರ ಉದ್ದೇಶನು ಜವಾಬ್ದಾರಿಯುತ ಸರ್ಕಾರ. ನೆಕ್ಸ್ಟ್, ಸಿಕಂದರ ಲೋಧಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಸೊ ಇಲ್ಲಿ ಈತ ಆಗ್ರಾ ನಗರವನ್ನು ನಿರ್ಮಿಸಿದ ಸಿಕಂದರ್ ಲೋಧಿ, ದ ಫೌಂಡರ್ ಆಫ್ ಆಗ್ರಾ ಸಿಟಿ, ಕರೆಕ್ಟ್. ಗಜ್ ಇ ಸಿಕಂದರಿ ಎಂಬ ಭೂ ಕಂದಾಯ ವ್ಯವಸ್ಥೆಯನ್ನು ಪರಿಚಯಿಸಿದ, ಕರೆಕ್ಟ್ ಅದ. ಗುಲ್ ರುಖಿ ಎಂಬ ಕಾವ್ಯನಾಮದಲ್ಲಿ ಪರ್ಷಿಯನ್ ಕವಿತೆಗಳನ್ನು ರಚಿಸಿದ, ಕರೆಕ್ಟ್ ಅದ. ಬಟ್ ಅವನು ಇಬ್ರಾಹಿಂ ಲೋಧಿಯ ಉತ್ತರಾಧಿಕಾರಿಯಾಗಿದ್ದ ಅಂತ ಅಂದಿದ್ದಾರೆ. ಆ್ಯಕ್ಚುಲಿ ಉತ್ತರಾಧಿಕಾರಿ ಸಿಕಂದರ್ ಲೋಧಿ ಆದಮೇಲೆ ಇಬ್ರಾಹಿಂ ಲೋಧಿ ಬರ್ತಾನೆ. ಲಾಸ್ಟ್ ಇಬ್ರಾಹಿಂ ಲೋಧಿ ಪಾನಿಪತ್ ಕದನದಲ್ಲಿ ಸೋಲ್ತಾನೆ. ಯಾರ ಜೊತೆ? ಬಾಬರ್ ಜೊತೆ. ಯಾವಾಗದು? 1526 ಆವಾಗ ಈ ಒಂದು ಲೋಧಿ ಸಂತತಿ ಏನಪ್ಪ ಬಿದ್ದು ಆಮೇಲೆ ಮೊಘಲ್ ಡೈನೆಸ್ಟಿ ಏನಪ್ಪ ಆರಂಭ ಆಗ್ತದೆ. ಸೊ ಸಿಕಂದರ್ ಲೋಧಿ built Agra and introduced the Ghazi Sikandari, and he wrote the poem Gul Rukhi. Okay. Actually, ಸಿಕಂದರ್ ಲೋಧಿ ಇಬ್ರಾಹಿಂ ಲೋಧಿಯ ಅಪ್ಪ. ಅರ್ಥ ಆಯ್ತಾ? ನೆಕ್ಸ್ಟ್, ಎಲ್ಲೋರಾದ ಕೈಲಾಸನಾಥ್ ದೇವಾಲಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎಲ್ಲೋರ್ನಾಥ್ ಇದು ಬೃಹತ್ ಏಕಶಿಲೆಯಲ್ಲಿ ನಿರ್ಮಾಣವಾಗಿರುವ ಗುಹಾಂತರ ದೇವಾಲಯ. ಇದು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿದೆ. ಇದು ತಪ್ಪು. ನೆಕ್ಸ್ಟ್, ಇದನ್ನು 1ನೇ ಕೃಷ್ಣನು ಅಂದರೆ ನಿರ್ಮಿಸಿದ. ಅರ್ಥ ಆಯ್ತಾ? ಸೊ ಇಲ್ಲಿ ಇದು ಎಲ್ಲಿದೆ ಅಂದರೆ ಇದು ಎ ಮತ್ತು ಸಿ ಮಾತ್ರ ಕರೆಕ್ಟ್ ಆಗ್ತವೆ. ಇಲ್ಲಿ ಬಿ ತಪ್ಪು. ಇದು ಈಗಿನ ಔರಂಗಾಬಾದ್ ಜಿಲ್ಲೆ, ಅಂದರೆ ಅದನ್ನು ಈಗ ಛತ್ರಪತಿ ಸಂಭಾಜಿನಗರ ಅಂತ ಕರಿತೀವಿ ನಾವು. ಆ ಒಂದು ಟೈಮಲ್ಲಿ ಈ ಒಂದು 1ನೇ ಕೃಷ್ಣನ ಟೈಮಲ್ಲಿ ಅಲ್ಲಿ ಇದೇನಾಗ್ತದೆ, ಕಟ್ಟಡ ಸ್ಥಾಪನೆ ಆಗ್ತದೆ, ದೇವಾಲಯ. ಈ ಕೆಳಗಿನವರಲ್ಲಿ ಯಾರು ಜುಪ್ತಿ ವ್ಯವಸ್ಥೆ ಮತ್ತು ದಹಸಲ್ ವ್ಯವಸ್ಥೆಗಳನ್ನು ಪರಿಚಯಿಸಿದರು? ರಾಜ ತೋಡರ್ಮಲ್. ಈ ರಾಜ ತೋಡರ್ಮಲ್ ಇದು ಯಾರು ಇರ್ತಾರಪ್ಪ? ರಾಜ ತೋಡರ್ಮಲ್ ಅಕ್ಬರ್ಸ್ ಫೈನಾನ್ಸ್ ಮಿನಿಸ್ಟರ್. ಹಿ ಇಂಟ್ರೊಡ್ಯೂಸ್ ದ ಜಬ್ತಿ ಆ್ಯಂಡ್ ದಹಸಲ್ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್. ಓಕೆ, ಇದು ಭೂ ಕಂದಾಯ ರಿಲೇಟೆಡ್ ಇದು ಸಿಸ್ಟಮ್. ಇದು ಜುಬ್ತಿ ಮತ್ತು ದಹಸಲ್ ನೆನಪಿರಲಿ. ರಾಜ ತೋಡರ್ಮಲ್ ಇವನು ಕಂದಾಯ ಮಂತ್ರಿ ಇದ್ದ. ಯಾರ ಟೈಮಲ್ಲಿ? ಅಕ್ಬರ್ ಟೈಮಲ್ಲಿ. ನೆಕ್ಸ್ಟ್, ಯಾವ ಪ್ರಾಂತ್ಯದ ಮೇಲೆ ವಿಜಯದ ನೆನಪಿಗಾಗಿ ಅಕ್ಬರನು ಫತೇಪುರ್ ಸಿಕ್ರಿಯಲ್ಲಿ ಬುಲಂದ್ ದರ್ವಾಜವನ್ನು ನಿರ್ಮಿಸಿದ? ಗುಜರಾತ್. ಓಕೆ, ಗುಜರಾತ್ 1575ರಲ್ಲಿ ಈ ಒಂದು ಗುಜರಾತ್ ಪ್ರಾಂತ್ಯದ ಮೇಲೆ ವಿಜಯವನ್ನು ಪಡೆದ ಸಲುವಾಗಿ ಈ ಬುಲಂದ್ ದರ್ವಾಜವನ್ನು ಈ ಫತೇಪುರ್ ಸಿಕ್ರಿಯಲ್ಲಿ ನಿರ್ಮಿಸ್ತಾನೆ. ನೆಕ್ಸ್ಟ್, ಗೌತಮಿಪುತ್ರ ಶಾತಕರ್ಣಿ ಕುರಿತಾದ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಥವಾ ಸೆಲೆಕ್ಟ್ ಮಾಡಿ. ಏಕ ಬ್ರಾಹ್ಮಣ ಅಥವಾ ವಿಶಿಷ್ಟ ಬ್ರಾಹ್ಮಣ ಎಂಬ ಪದವಿಯನ್ನು ಹೊಂದಿದ್ದ. ಯಾರು? ಗೌತಮಿಪುತ್ರ. ಹೌದು, ಕರೆಕ್ಟ್. ಏಕ ಬ್ರಾಹ್ಮಣ ಅಥವಾ ವಿಶಿಷ್ಟ ಬ್ರಾಹ್ಮಣ ಪದವಿಯನ್ನು ಹೊಂದಿದ್ದ. ತನ್ನನ್ನು ತಾನು ಕ್ಷತ್ರಿಯರ ಗರ್ವ, ಪ್ರೈಡ್ ನಾಶಕ ಅಥವಾ ಪ್ರೈಡ್ ನಾಶಕ ಅಂದರೆ ಏನಪ್ಪ? ಈ ಒಂದು ಕ್ಷತ್ರಿಯರ ವಿನಾಶಕ ಅಂತ ಅಂತಾರೆ. ಸೊ ಇದು ಕರೆಕ್ಟ್. 2 ಎ ಮತ್ತು ಬಿ 2 ಕರೆಕ್ಟ್. ಅವನು ಬ್ರಾಹ್ಮಣ ಇದ್ದ. ಓಕೆ, ಅದಕ್ಕೆ ಕ್ಷತ್ರಿಯರ ವಿನಾಶಕ. ಚಾಂದ್ ಮಿನಾರ್ ಎಲ್ಲಿದೆ?
ಚಾರ್ ಮಿನಾರ್ ಅಲ್ಲ, ಚಾರ್ ಮಿನಾರು ಹೈದರಾಬಾದಲ್ಲಿದೆ. ಬಟ್ ಚಾಂದ್ ಮಿನಾರ್ ಇಸ್ ಎ ಮಿಡಿವಲ್ ಟವರ್ ಲೊಕೇಟೆಡ್ ಇನ್ ದೌಲತಾಬಾದ್ ಫೋರ್ಟ್ ಕಾಂಪ್ಲೆಕ್ಸ್ ಇನ್ ಮಹಾರಾಷ್ಟ್ರ. ದೌಲತಾಬಾದ್, ದೇವಗಿರಿ ಅಥವಾ ದೌಲತಾಬಾದ್. ಚಾಂದ್ ಮಿನಾರ್ ಇಲ್ಲಿ ದೌಲತಾಬಾದ್ನಾಗ ಐತಿ. ಭಾರತದಲ್ಲಿ ಬಡತನ ಮಾಪನ ಮಾಡಲು ರಚಿಸಲ್ಪಟ್ಟಿರುವ ಸಮಿತಿಗಳ ಸರಿಯಾದ ಕಾಲಾನುಕ್ರಮ. ನೋಡಿ, ಮೊದಲಿಗೆ VM ದಾಂಡೇಕರ್ ಮತ್ತು ನೀಲಕಂಠರಥ್ ಸಮಿತಿ, ದಾಂಡೇಕರ್ ಮತ್ತು ನೀಲಕಂಠರಥ್ 1971 ಟೈಮಲ್ಲಿ. ಆಮೇಲೆ ಬರ್ತದೆ ಲಕ್ಡವಾಲ DT ಲಕ್ಡವಾಲ ಸಮಿತಿ, ಇದೇವಾಗ 1993. ಓಕೆ, ಇದು ಸೆಕೆಂಡು. AC ಎಲ್ಲಿದೆ? ಓಕೆ, AC ಇಲ್ಲಿದೆ. ಓಕೆ, ನೆಕ್ಸ್ಟ್ ತೆಂಡೂಲ್ಕರ್, ನಾಟ್ ಸಚಿನ್ ತೆಂಡೂಲ್ಕರ್, ಸುರೇಶ್ ತೆಂಡೂಲ್ಕರ್ ಸಮಿತಿ 2009. ACD. ಸೊ ಆಪ್ಷನ್ 4 ಕರೆಕ್ಟ್ ಆಗ್ತದೆ ಇಲ್ಲಿ. ಆಮೇಲೆ ರಂಗರಾಜನ್ ಸಮಿತಿ, ಇದು 2012. ಓಕೆ, ಸೊ ಆಪ್ಷನ್ 4 ಇಸ್ ದ ಕರೆಕ್ಟ್. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಇಲ್ಲಿ ಒಂದು ಕಡೆ ಭೂ ಹಿಡುವಳಿ ಪದ್ಧತಿಗಳು, ಒಂದು ಕಡೆ ಅನುಷ್ಠಾನಗೊಳಿಸಲಾದ ಪ್ರದೇಶಗಳು. ಓಕೆ, ಸೊ ಇಲ್ಲಿ ಜಮೀನ್ದಾರಿ ಪದ್ಧತಿ ಎಲ್ಲಿತ್ತು? ಜಮೀನ್ದಾರಿ ಪದ್ಧತಿ ಬಂಗಾಳ ಪ್ರಾಂತ್ಯದಲ್ಲಿ. ಆಮೇಲೆ ಮಹಲ್ವಾರಿ ಪದ್ಧತಿ, ಇದು ಪಂಜಾಬ್ ಪ್ರಾಂತ್ಯದಲ್ಲಿ. ಆಮೇಲೆ ರೈತವಾರ ಪದ್ಧತಿ ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯದಲ್ಲಿ. ಅರ್ಥ ಆಯ್ತಾ? ಜಮೀನ್ದಾರಿ ಪದ್ಧತಿ ಬಂಗಾಳು, ಮಹಲ್ವಾರಿ ಪಂಜಾಬ್ ಪ್ರಾಂತ್ಯ, ರೈತವಾರಿ ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಆಪ್ಷನ್ 1. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಗ್ರಾಮೀಣ ಪ್ರದೇಶದಲ್ಲಿನ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಯಲ್ಲಿ ತೊಡಗಿರುವ ಜನರಿಗೆ ತಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸಿಕೊಳ್ಳಲು ಸಹಾಯವಾಗುವ ಸಂಪನ್ಮೂಲವನ್ನು ಒದಗಿಸುವುದು. ಕರೆಕ್ಟ್ ಅದು. ಗ್ರಾಮೀಣ ಅಭಿವೃದ್ಧಿ ಅಂದರೆ ಗ್ರಾಮೀಣ ಆರ್ಥಿಕತೆಯ ಸರ್ವಾಂಗೀಣ ಅಭಿವೃದ್ಧಿ. ಕರೆಕ್ಟ್, ಎರಡೂ ಕರೆಕ್ಟ್. ಆಪ್ಷನ್ 3. No, sorry. Option 1. Option 1 is the correct answer. ನೀರಿದ್ದರೆ ನಾಳೆ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ನು. ನೀರಿದ್ದರೆ ನಾಳೆ, ಇಲ್ಲಿ ABD ಇದು ಕರೆಕ್ಟ್ ಆಗ್ತದೆ. ಇದು ಅತಿಯಾಗಿ ಅಂತರ್ಜಲ ಬಳಸುತ್ತಿರುವ ಪ್ರದೇಶಗಳಲ್ಲಿ ನೀರಿನ ಮರುಪೂರಣಕ್ಕೆ ಒತ್ತು ನೀಡುವುದು, ಕೆರೆಗಳಲ್ಲಿ ಅಂತರ್ಜಲ ಮಟ್ಟದ ಮೇಲ್ವಿಚಾರಣೆಗೆ AI ತಂತ್ರಜ್ಞಾನ ಅಳವಡಿಸುವುದು, ನೀರಿನ ಬಳಕೆಯ ಸಮತೋಲನದ ಬಗ್ಗೆ ಅರಿವು ಮೂಡಿಸುವುದು. ಇದು ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ದೇಶಗಳು ಮತ್ತು ಪೆಟ್ರೋಲಿಯಂ ಉತ್ಪಾದನಾ ಪ್ರದೇಶಗಳು. ಇರಾಕಲ್ಲಿ ಕಿರುಕ್ ಅಂತ ಬರುತ್ತೆ, ಕಿರ್ಕುಕ್ ಅಥವಾ ಕಿರ್ಕುಕ್. ಓಕೆ, ಆಮೇಲೆ ಇರಾನಲ್ಲೇ ನಾಫ್ತಿಶಾ. ಇವೆಲ್ಲ ಪೆಟ್ರೋಲಿಯಂ ಉತ್ಪಾದನಾ ಪ್ರದೇಶ, ಫೇಮಸ್ ಇವು. ಆಮೇಲೆ ಲಿಬಿಯಾದಲ್ಲಿ ಜೆಲ್ಟೆನ್. ಆಮೇಲೆ ಮ್ಯಾನ್ಮಾರಲ್ಲಿ ಸಿಂಗು. ಇವೆಲ್ಲ ಆಯಿಲ್ ಫೀಲ್ಡ್. ಓಕೆನಾ? ಆಪ್ಷನ್ 1 ಇದು ಕರೆಕ್ಟ್. ಇರಾಕ್ ಕಿರ್ಕುಕ್, ಇರಾನ್ ನಾಫ್ತಿಶಾ, ಲಿಬಿಯಾ ಜೆಲ್ಟೆನ್, ಮ್ಯಾನ್ಮಾರ್ ಸಿಂಗು. ಈ ಕೆಳಗಿನ ಕರ್ನಾಟಕದ ಯಾವ ನದಿ ವ್ಯವಸ್ಥೆಯು ಕವಲೊಡೆದ ನದಿ ವ್ಯವಸ್ಥೆಗೆ ಉತ್ತಮ ಉದಾಹರಣೆಯಾಗಿದೆ? ಕವಲೊಡೆದ ದ ಕಾವೇರಿ ರಿವರ್ ಸಿಸ್ಟಮ್, ಕಾವೇರಿ ನದಿ ವ್ಯವಸ್ಥೆ.
Kaveri River and its tributaries in relatively flat Deccan Plateau form a dendritic drainage ಪ್ಯಾಟರ್ನ್. ಅಂದರೆ ಟ್ರೀ ಲೈಕ್ ಸ್ಟ್ರಕ್ಚರ್ ಈ ರೀತಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಟ್ರೀ ಲೈಕ್ ಇತ್ತಲ್ಲ, ಈ ರೀತಿ ಸ್ಟ್ರಕ್ಚರ್ ನಾವು ಡ್ರೈನೇಜ್ ಇದು ಡ್ರೈನೇಜ್ ಪ್ಯಾಟರ್ನ್ ಅಂತ ಅಂತೀವಲ್ಲ, ನದಿ ವ್ಯವಸ್ಥೆ ಅದು. ನೆಕ್ಸ್ಟ್ ಕರ್ನಾಟಕದ ಅತಿ ತೇವಾಂಶವಾದ ಸ್ಥಳಗಳು ಮತ್ತು ಅದರ ಒಂದು ತಾಲೂಕು ನೋಡಿ ಎಷ್ಟು ಡೀಪ್ ಕೇಳಿದ್ದಾರೆ ಇಲ್ಲಿ. ಅಮ್ಗಾಂವ್ ಎಲ್ಲಿದೆ? ಇದು ಖಾನಾಪುರ ತಾಲೂಕು, ಇದು ಬೆಳಗಾವಿ ಜಿಲ್ಲೆ. ಆಮೇಲೆ ಮುನ್ರೋಟ್, ಇದು ಮಡಿಕೇರಿಯಲ್ಲಿ. ಹುಲಿಕಲ್ ಹೊಸನಗರ. ಆಗುಂಬೆ ತೀರ್ಥಹಳ್ಳಿ. ಸೊ ಆಪ್ಷನ್ 3. ನೆಕ್ಸ್ಟ್ ಕರ್ನಾಟಕದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಕಂಡುಬರುವ ಅಳಿವೆ ಅಥವಾ ಇಶ್ಚುರಿಗಳಲ್ಲಿ ಈ ಕೆಳಗಿನ ಯಾವುದು ಸರಿಯಾದ ಕ್ರಮ? ಮೊದಲು ತಡದಿ ಬರ್ತದ, ತದಡಿ, ಆಮೇಲೆ ಸೀತಾ, ಆಮೇಲೆ ಉದ್ಯಾವರ, ಆಮೇಲೆ ಗುರುಪುರ. ಆಪ್ಷನ್ 1 ತದಡಿ, ಸೀತಾ, ಉದ್ಯಾವರ, ಗುರುಪುರ. ಸೊ ಇಲ್ಲಿ ನೋಡಿ ಕರ್ನಾಟಕ ಈ ರೀತಿ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಇಲ್ಲಿ ಉತ್ತರ ಕನ್ನಡ ಬರ್ತದೆ, ಆಮೇಲೆ ಇಲ್ಲಿ ಉಡುಪಿ ಬರ್ತದೆ, ಆಮೇಲೆ ಇಲ್ಲಿ ದಕ್ಷಿಣ ಕನ್ನಡ ಬರ್ತದೆ. ಇದು ತದಡಿ ಇಲ್ಲಿ ಉತ್ತರ ಕನ್ನಡದಲ್ಲಿ. ಆಮೇಲೆ ಸೀತಾ ಮತ್ತು ಉದ್ಯಾವರ, ಸೀತಾ ಮತ್ತು ಉದ್ಯಾವರಲ್ಲಿ ಉಡುಪಿಯಲ್ಲಿ ಬರ್ತಾವೆ. ಆಮೇಲೆ ಗುರುಪುರ ಇದು ದಕ್ಷಿಣ ಕನ್ನಡದಲ್ಲಿ ಇದು. ನೆಕ್ಸ್ಟ್ ಮಾರುತಗಳು ಮತ್ತು ರಾಷ್ಟ್ರಗಳನ್ನು ಜೋಡಿಸಿ ಬರೀಬೇಕು ನಾವಿಲ್ಲಿ. ಬರ್ಗ್ ಇದು ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾ. ನೆಕ್ಸ್ಟ್ ಬೋರಾ, ಇಟ್ಸ್ ಅ ಕೋಲ್ಡ್ ವಿಂಡ್ ಇನ್ ಇಟಲಿ ಆರ್ ಅಡ್ರಿಯಾಟಿಕ್ ಸಿ. ಇಟಲಿ, ಬೋರಾ ಇಟಲಿ. ಸ್ಯಾಂಟಾ ಆನಾ, ಇದು ನಾರ್ತ್ ಅಮೇರಿಕಾ, ಕ್ಯಾಲಿಫೋರ್ನಿಯಾದಲ್ಲಿ ಹೆಚ್ಚಾಗಿ. ಆಮೇಲೆ ಲೂ, ಇಟ್ಸ್ ಎ ಹಾಟ್ ಸಮ್ಮರ್ ವಿಂಡ್ ಇನ್ ಇಂಡಿಯಾ. ಸೊ ಇದು ಕರೆಕ್ಟ್ ಆನ್ಸರ್ 36-2. ನೆಕ್ಸ್ಟ್ ಅಲೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಅಲೆಗಳಿಗೆ. ಸೊ ಇಲ್ಲಿ ABCD ಎಲ್ಲವೂ ಕರೆಕ್ಟ್ ಆಗ್ತವೆ. ಚಂದ್ರನ ಗುರುತ್ವಾಕರ್ಷಣೆಯ ಸೆಳೆತ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ಸ್ವಲ್ಪ ಮಟ್ಟಿಗೆ ಸೂರ್ಯನ ಗುರುತ್ವಾಕರ್ಷಣೆಯ ಸೆಳೆತ ಉಬ್ಬರವಿಳಿತವು ಉಂಟಾಗುವುದಕ್ಕೆ ಇದು ಕೂಡ ಪ್ರಮುಖ ಕಾರಣ. ವಿಶ್ವದ ಅತಿ ಎತ್ತರದ ಅಲೆಗಳು ಕೆನಡಾದ ಬೇ ಆಫ್ ಫಂಡಿ ಅಥವಾ ಫಂಡಿ, ಈ ಒಂದು ಫಂಡಿ ಕೊಲ್ಲಿ ಅಂತ ಅದ, ಆ ಒಂದು ಕೊಂಡಿಯಲ್ಲಿ ಕಂಡು ಬರ್ತವೆ. ಆ ಒಂದು ಕೊಂಡಿಯಲ್ಲಿನ ನೋವಾ ಸ್ಕಾಟಿಯಾದಲ್ಲಿ ಸಂಭವಿಸ್ತವ. ಈ ಉಬ್ಬರವಿಳಿತಗಳು ಕೆಸರು ಮಡ್ಡಿಯನ್ನು ತೆಗೆದುಹಾಕಲು ಮತ್ತು ಕಲುಷಿತ ನೀರನ್ನು ತೆಗೆದುಹಾಕಲಿಕ್ಕೆ ಸಹಾಯಕವಾಗ್ತವ. ಓಕೆ, ಸೊ ಇವೆಲ್ಲ ಕರೆಕ್ಟ್ ಅದಾವೆ, ABCD ಎಲ್ಲ. ಸೊ ಆದಷ್ಟು ನಾವು ಆನ್ಸರ್ಗಳನ್ನು ನೋಡ್ಕೊತ ಹೋಗೋಣ. ಸೊ ಆಮೇಲೆ 38ನೇದು ಎಲ್ ನೀನೋಗೆ ಸಂಬಂಧಪಟ್ಟಂತೆ ಓನ್ಲಿ 3 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಅದಾವೆ. ಇಲ್ಲಿ ABC ಅಷ್ಟು ಎಲ್ಲ ಕರೆಕ್ಟ್ ಅದಾವೆ, ABC ಕರೆಕ್ಟ್ ಅದಾವೆ. ಬಟ್ ಇದು D ತಪ್ಪಿದು. ಸೊ ಕೇವಲ 3 ಹೇಳಿಕೆಗಳು ಸರಿಯಾಗಿವೆ. ನೆಕ್ಸ್ಟ್ 39ನೇದು ನೋಡಿ, ಸ್ಟೇಟ್ಮೆಂಟ್ 1 ಇನ್ಕರೆಕ್ಟ್ ಅದ, ಸ್ಟೇಟ್ಮೆಂಟ್ 2 ಕರೆಕ್ಟ್ ಅದ. ಅಂದರೆ ಆಪ್ಷನ್ 4 ಇಸ್ ಅ ಕರೆಕ್ಟ್. ಆದಷ್ಟು ನಾನೇನು ಮಾಡ್ತೀನಿ, ಈಗ ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡೋದಿಲ್ಲ, ಆನ್ಸರ್ಗಳನ್ನು ಹೇಳ್ಕೊತ ಹೋಗ್ತೀನಿ. 40ನೇ ಕ್ವೆಶನ್ನು,
ಈ ಭಾರತದ ಸರೋವರಗಳಿಗೆ ಪಶ್ಚಿಮದಿಂದ ಪೂರ್ವಕ್ಕೆ ಹಂಚಿಕೆಯಾಗಿರುವ ಸರಿಯಾದ ಕ್ರಮ ಯಾವುದು? 40ನೇದು ನೋಡಿ, ಯಾವುದು? ಆಪ್ಷನ್ 2 ಬರ್ತದೆ ಕರೆಕ್ಟ್. ಉಲಾರ್, ಸಾಂಬಾರ್, ಪುಲಿಕಾಟ್, ಕೊಲ್ಲೇರು. ಆಮೇಲೆ 41ನೇದು, ಇಲ್ಲಿ ಗ್ರಾಮ ನೀರು ಸರಬರಾಜು ಮತ್ತು ನೈರ್ಮಲ್ಯ ಅದ್ರ ರಿಲೇಟೆಡ್ ಕ್ವಶನ್ ಅದ. ಸೊ ಇಲ್ಲಿ ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ 42 ಕರೆಕ್ಟ್ ಆನ್ಸರ್ ಡೆಪ್ಯೂಟಿ ಕಮಿಷನರ್. ನೋಡಿ, ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ಗಳ ಅನುಸಾರ ಸರ್ಕಾರದ ಸಾಮಾನ್ಯ ಅಥವಾ ವಿಶೇಷ ಆದೇಶಗಳಿಗೊಳಪಟ್ಟು ಒಂದು ಗ್ರಾಮವನ್ನು ಅಥವಾ ಗ್ರಾಮಗಳ ಗುಂಪನ್ನು ಒಳಗೊಂಡಿರುವ ಯಾವುದೇ ಪ್ರದೇಶವನ್ನು ಪಂಚಾಯಿತಿ ಪ್ರದೇಶವೆಂದು ಘೋಷಿಸಲು ಯಾವ ಪ್ರಾಧಿಕಾರವು ಅಧಿಕಾರವನ್ನು ಹೊಂದಿದೆ? ಡೆಪ್ಯೂಟಿ ಕಮಿಷನರ್, DC. ನೆಕ್ಸ್ಟ್ 43ನೇದು ನೋಡಿ, ಕರೆಕ್ಟ್ ಆನ್ಸರ್ ಆಪ್ಷನ್ 1 ಆಗುತ್ತೆ. ಆಮೇಲೆ 44ನೇದು 3 ಆಗ್ತದೆ ನೋಡಿ. ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರುಗಳನ್ನು ರಾಜ್ಯಪಾಲರು ನೇಮಕ ಮಾಡ್ತಾರೆ. ಕರೆಕ್ಟ್ ಅದ. ಈಗ ಫಾರ್ ಎಕ್ಸಾಂಪಲ್ಲು KPSCದವ್ರನ್ನ ಸದಸ್ಯರನ್ನು ಅಧ್ಯಕ್ಷರನ್ನೆಲ್ಲ ಇವರ ಯಾರು ರಾಜ್ಯಪಾಲರು ನೇಮಕ ಮಾಡ್ತಾರೆ. ಬಟ್ ಹೇಳಿಕೆ 2 ಏನು ಹೇಳ್ತದೆ? ಈ ಅಧ್ಯಕ್ಷ ಮತ್ತು ಸದಸ್ಯರುಗಳನ್ನು ರಾಜ್ಯಪಾಲರು ವಜಾ ಮಾಡುತ್ತಾರೆ. ತಪ್ಪು. ಸೆಲೆಕ್ಷನ ಮತ್ತು ಅವರಿಗೆ ಪ್ರಮಾಣ ವಚನ ಎಲ್ಲ ರಾಜ್ಯಪಾಲರು, ಬಟ್ ತೆಗೆದುಹಾಕುವುದು ರಾಷ್ಟ್ರಪತಿಯವರು. ಆಮೇಲೆ ಗ್ರಾಮ ಪಂಚಾಯಿತಿಯ ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ? ಅನುಸೂಚಿತ ಜಾತಿ ಮತ್ತು ಅಥವಾ ಪಂಗಡಕ್ಕೆ ಸೇರಿದ ಗ್ರಾಮ ಪಂಚಾಯಿತಿಯ ಚುನಾಯಿತ ಸದಸ್ಯ. ಸಂವಿಧಾನದ 71ನೇ ತಿದ್ದುಪಡಿ 1992ರಲ್ಲಿ ಆ ಒಂದು ಕಾಯ್ದೆ ಯಾವ ಭಾಷೆಗಳನ್ನು ಸಂವಿಧಾನದ 8ನೇ ಶೆಡ್ಯೂಲ್ಗೆ ಸೇರಿಸಲು ತಿದ್ದುಪಡಿ ಮಾಡಲಾಯಿತು? ನೋಡಿ, ಆ ಒಂದು ಸಂವಿಧಾನ ಮಾಡೋ ಟೈಮಲ್ಲಿ ಟೋಟಲ 14 ಇದ್ದು. ಆಮೇಲೆ 15ನೇ ಭಾಷೆಯಾಗಿ ಸಿಂಧಿ ಬತ್ತು 1967ರಲ್ಲಿ 21ನೇ ತಿದ್ದುಪಡಿ. ಆಮೇಲೆ 1971ನಲ್ಲೇ ಯಾವುದು ಫಾರ್ ಎಕ್ಸಾಂಪಲ್ ಈ 1971ನಲ್ಲಿ ಮತ್ತು ಬೇರೆ ಯಾವುದು ಟೋಟಲ್ 3 ಭಾಷೆಯನ್ನು ಇದು ಮಾಡಿದ್ರು. 1971 ಅಲ್ಲ, 1992 ಅಂದರೆ 71ನೇ ತಿದ್ದುಪಡಿ 1992ರಲ್ಲಿ 3 ಯಾವ ಕೊಂಕಣಿ, ಮಣಿಪುರಿ, ನೇಪಾಳಿ ABC ಮಾತ್ರ. ಓಕೆ. ಆಮೇಲೆ ಇನ್ನೂ 4 ಭಾಷೆಗಳು ಬರ್ತಾವೆ: ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ. ಇದನ್ನು ಕೂಡ ಒಂದು ಯಾವುದು 92ನೇ ತಿದ್ದುಪಡಿ ಅನುಗುಣವಾಗಿ ಮಾಡ್ತಾರೆ. ಐ ಆಮ್ ನಾಟ್ ಶ್ಯೂರ್ 92ನೇ ತಿದ್ದುಪಡಿ, ಬಟ್ ಆ ಒಂದು 4 ತಿದ್ದುಪಡಿಗಳನ್ನು ಮಾಡ್ತಾರೆ. ಓಕೆ. ನೆಕ್ಸ್ಟ್ 47ನೇ ತಿದ್ದುಪಡಿ 47ನೇ ಕ್ವಶನ್ ನೋಡಿ. 47ನೇ ಕ್ವಶನ್ನಲ್ಲಿ ABC ಕರೆಕ್ಟ್ ಅದ. ಆಪ್ಷನ್ 1 ಇಸ್ ದ ಕರೆಕ್ಟ್. ನೋ 47th ಅಲ್ಲ, 47th ಆಪ್ಷನ್ 2 ಕರೆಕ್ಟ್. ಆಮೇಲೆ ಜನಗಣತಿ ಇದು ಯಾವ ಒಂದು ಪಟ್ಟಿಯಲ್ಲಿ ಬರ್ತದೆ? ಇದು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಜನಗಣತಿ. ಇದು 7th ಶೆಡ್ಯೂಲಲ್ಲಿ ಬರ್ತದೆ. ಆರ್ಟಿಕಲ್ 246 ಯೂನಿಯನ್ ಲಿಸ್ಟ್. ಕೇಂದ್ರ ಪಟ್ಟಿ ಆರ್ಟಿಕಲ್ 246 ಆಪ್ಷನ್ 1. ಎಂಟ್ರಿ ನಂಬರ್ 69 ಕ್ರಮ ಸಂಖ್ಯೆ 69 ಅಂತ ಇರುತ್ತೆ. ಅದರಲ್ಲಿ ಈ ಸೆನ್ಸಸ್ ಬಗ್ಗೆ ಹೇಳ್ತದೆ. ಅದು 246. ನೆಕ್ಸ್ಟ್
ಕೋರ್ಟ್ಗಳು ಮತ್ತು ಅವುಗಳ ಬೆಂಚು ಈಜಿ ಅದ. ಅಲಹಾಬಾದದು ಬೆಂಚ್ ಎಲ್ಲದಾವು? ಲಕ್ನೋ. ಕರ್ನಾಟಕ ಧಾರವಾಡ ಕಲಬುರಗಿ. ಮಧ್ಯಪ್ರದೇಶ ಗ್ವಾಲಿಯರ್ ಇಂದೋರ್. ಮದ್ರಾಸ್ ಕೊಯಂಬತ್ತೂರು. ಇದು ಯಾವುದು ತಪ್ಪಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ತಪ್ಪು ಯಾವುದು ಅಂತ ನಾವು ಹುಡುಕಬೇಕಿಲ್ಲ. ಕರ್ನಾಟಕದ ಧಾರವಾಡ ಗುಲ್ಬರ್ಗ ಅಂತ ನಿಮಗೆ ಗೊತ್ತೈತಿ. ಓಕೆ. ಆಮೇಲೆ ಅಲಹಾಬಾದ್ ಮೇನ್ ಹೈಕೋರ್ಟ್ ಅಲಹಾಬಾದಲ್ಲಿದೆ, ಅದರ ಒಂದು ಪೀಠ ಲಕ್ನೋದಲ್ಲೇ. ಆಮೇಲೆ ಮಧ್ಯಪ್ರದೇಶದ ಗ್ವಾಲಿಯರ್ ಮತ್ತು ಇಂದೋರು. ಬಟ್ ತಪ್ಪಿರೋದು ಯಾವುದು? ಮದ್ರಾಸ್ ಮತ್ತು ಕೊಯಂಬತ್ತೂರು. ಮದ್ರಾಸ್ ಹೈಕೋರ್ಟ್ದು ಬೆಂಚ್, ಅದರ ಒಂದು ಪರ್ಮನೆಂಟ್ ಬೆಂಚ್ ಎಲ್ಲಿದೆ ಅಂದರೆ ಮಧುರೈ, ನಾಟ್ ಕೊಯಂಬತ್ತೂರು, ಮಧುರೈಯಲ್ಲಿದೆ. ನೆಕ್ಸ್ಟ್ 50ನೇ ಕ್ವಶನ್. ರಾಜ್ಯಪಾಲರಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ರಾಜ್ಯಪಾಲರು ರಾಜ್ಯ ಶಾಸಕಾಂಗದ ಅವಿಭಾಜ್ಯ ಅಂಗ. ಕರೆಕ್ಟು, ಯಾಕಂದ್ರೆ ಶಾಸನ ಮಾಡೋದು ಅವರ ಒಂದು ಸಹಿಯಿಂದಲೇ. ಆಮೇಲೆ ರಾಜ್ಯ ವಿಧಾನ ಪರಿಷತ್ತಿಗೆ 1/6 ಸದಸ್ಯರನ್ನು ನಾಮನಿರ್ದೇಶನ ಮಾಡ್ತಾರೆ. ಕರೆಕ್ಟ್ ಅದ. ಆಮೇಲೆ ರಾಜ್ಯ ಶಾಸಕಾಂಗ ಅಧಿವೇಶನದಲ್ಲಿ ಇಲ್ಲದಿದ್ದಾಗ ಸುಗ್ರೀವ ಆಜ್ಞೆಗಳನ್ನು ಹೊರಡಿಸ್ತಾರೆ. ಬೇಡಿ, ಇದು ತಪ್ಪಾಗಿತ್ತು. ತಪ್ಪು ಯಾಕಂದರೆ ಅದನ್ನು ಅಮೆಂಡ್ಮೆಂಟ್ ಮಾಡಿದ್ದಾರೆ. ಯಾವಾಗ? 104ನೇ ವಿಧಿ ಇದು ತಿದ್ದುಪಡಿ ಅನ್ವಯ ಈ ಆಂಗ್ಲೋ ಇಂಡಿಯನ್ ಸಮುದಾಯದ ಒಂದು ಸದಸ್ಯರನ್ನು ನಾಮನಿರ್ದೇಶನ ಮಾಡುವುದನ್ನು ಅದನ್ನು ಅಬಾಲಿಷ್ ಮಾಡಿದ್ದಾರೆ. 51ನೇದು ಯಾವುದು? ಕರೆಕ್ಟ್ ಆನ್ಸರ. ಸಂವಿಧಾನದ 330ನೇ ವಿಧಿಯ ಪ್ರಕಾರ ಲೋಕಸಭೆಯಲ್ಲಿ ಎಷ್ಟು ಸ್ಥಾನಗಳನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಡಬಹುದು ಅಂತ ಹೇಳಿದ್ದಾರೆ. ಯಾರಿಗೆ? SC ಮತ್ತು STಗೆ. ನೋಡಿ, ಶೆಡ್ಯೂಲ್ ಕಾಸ್ಟ್ SCಗೆ 84, STಗೆ 47. ನೆಕ್ಸ್ಟ್ ನೋಡಿ 52ನೇದು 52(3). ಆಮೇಲೆ 53rd 78. ಕರೆಕ್ಟ್. ಜಸ್ಟ್ ಆನ್ಸರ್ ನೋಟ್ ಡೌನ್ ಮಾಡ್ಕೊಳ್ಳಿ, ವಿಡಿಯೋ ಲೆಂದಿ ಆಗ್ತಾಯಿದೆ. ಆಮೇಲೆ 54 3rd, 55 4th, 56 3rd, 57 3rd, 58 1, 59 x/50. ಆಪ್ಷನ್ 2 ಕರೆಕ್ಟ್ ಆಗ್ತದೆ. ಆಮೇಲೆ 60ನೇ ಕ್ವಶನು. ಆಪ್ಷನ್ 3 61ನೇದು 5,000. ಆಮೇಲೆ 62ನೇದು ನೋಡಿ 195. 63 80. 64ನೇ ಕ್ವಶನು. ಆಪ್ಷನ್ 3 65ನೇದು ಡಿ. ಆಪ್ಷನ್ ಡಿ ಆಗ್ತದೆ. ನೆಕ್ಸ್ಟ್ 66ನೇದು ಆಪ್ಷನ್ 1. 67ನೇದು 2. 68ನೇದು ಎ ಆ್ಯಂಡ್ ಬಿ ಓನ್ಲಿ. ನಾನು ಯಾಕೆ ಆಪ್ಷನ್ಗಳನ್ನು ಹೇಳ್ತಾ ಇದ್ದೀನಿ ಅಂದರೆ ಆನ್ಸರ್ ವಿಡಿಯೋ ಲೆಂದಿ ಆಗ್ತದೆ. ಕೆಲವೊಂದಿಷ್ಟು ಜನ ಜಸ್ಟ್ ಆನ್ಸರ್ಗಳನ್ನು ನೋಡೋ ಒಂದು ಇದರಲ್ಲಿರ್ತಾರೆ.
ಸೊ ಆಮೇಲೆ 69 ಎ ಆ್ಯಂಡ್ ಬಿ ಓನ್ಲಿ. 70ನೇದು ಥರ್ಡ್. 71ನೇದು ಎ ಆ್ಯಂಡ್ ಸಿ. 72ನೇದು ಆಪ್ಷನ್ 1. ಆಮೇಲೆ 73ನೇದು ಎ ಬಿ ಸಿ. ಆಮೇಲೆ 74ನೇದು ಆಪ್ಷನ್ 2. 75ನೇ ಕ್ವಶನು ಎ ಬಿ ಡಿ. ನೆಕ್ಸ್ಟ್ 76ನೇದು ಆಪ್ಷನ್ 2. 77ನೇದು ಆಪ್ಷನ್ 2. 78ನೇದು ಆಪ್ಷನ್ 1. 79ನೇ ಕ್ವಶನ್ ಎ ಬಿ ಡಿ ಓನ್ಲಿ. ಸಾರಿ ಎ ಬಿ ಡಿ ಆಪ್ಷನ್ 1. ನೆಕ್ಸ್ಟ್ 80ನೇದು ಆಪ್ಷನ್ 1. ಆಮೇಲೆ 81ನೇದು ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. 82ನೇ ಕ್ವಶನ್ ವಿಶ್ವ ಬ್ಯಾಂಕ್ ಮತ್ತು IMF. ಆಮೇಲೆ 83rd ಆಪ್ಷನ್ 2. 84ನೇದು ಆಪ್ಷನ್ 3. 85ನೇದು 3. 86ನೇದು 87. 88. ನೆಕ್ಸ್ಟ್ 89. 90ನೇ ಕ್ವಶನ್ 4th. 91ನೇದು 2 ಕೆಟ್ರಿನಾ ಲ್ಯಾಗ್ನೋ. ಆಮೇಲೆ BCD. ಆಮೇಲೆ 93rd ಆಪ್ಷನ್ 2. 94th. 95th. 96th. ನೆಕ್ಸ್ಟ್ 97th. ಆಮೇಲೆ 98th. 99. ಆಪ್ಷನ್ 2. ನೆಕ್ಸ್ಟ್ ಲಾಸ್ಟ್ ಕ್ವಶನ್ 100th ಆಪ್ಷನ್ 2. ಓಕೆ, ಸೊ ಇವಿಷ್ಟು ಒಂದು ಆನ್ಸರ್ಗಳಾಗಿದ್ದು. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಆನ್ಸರ್ಗಳಲ್ಲಿ ಏನೇ ಚೇಂಜಸ್ ಇದ್ರೂ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದಗಳು.